ಸರ್ ಅವ್ರದ್ದು ಹಂಗೆ ನಿಮ್ಮಲ್ಲಿ ಈಗ ನಿಮ್ಮ ರಾಜ್ಯಾಧ್ಯಕ್ಷರಿಗೂ ನಿಮಗೂ ಭಿನ್ನ ಮತ ಐತಿ. ಇದು ಹೆಂಗೆ ಚುನಾವಣೆ ಮೇಲೆ ಪರಿಣಾಮ ಬೀರೋದು? ಏನೂ ಪರಿಣಾಮ ಬೀರೋದು. ಯಾಕಂತೀರಿ? ಏನು ಒಳಗೆ ಹೊಂದಾಣಿಕೆ ಇಲ್ಲ ಅಂದ್ರೆ ಪರಿಣಾಮ ಹೊಂದಾಣಿಕೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗತ್ತೆ. ನಾವೇನು ವಿಜಯೇಂದ್ರನಾಗ ಬೇರೆಯವ್ರಿಗೆ ಓಟ್ ಹಾಕತ್ತೆ ಹೇಳೋದಿಲ್ಲ, BJPಗೆ ಓಟ್ ಹಾಕತ್ತೆ. ವಿಜಯೇಂದ್ರ ಬೇರೆಯವ್ರಿಗೆ ಓಟ್ ಹಾಕಂತ ಅವ್ರು ಮೊನ್ನೆ ವಿಧಾನಸಭೆದಾಗ ಏನು ಮಾಡ್ಯಾರ ಅವ್ರಿಗೆ ಕೇಳ್ಕೊರಿ. ನೀವು ನೀವು ಕೆಲವೊಂದು ನೀವು ಯಾವ ಚಾನಲ್ TV9 ಹಾಂ ನೀವು ನ್ಯೂಟ್ರಲ್ ಅದೀರಿ, ಒಳ್ಳೆಯದು. ಕೆಲವೊಂದು ಚಾನಲ್ದವ್ರು ಇಂದ್ರ ಚಂದ್ರ ಹುಲಿ ಮರಿ ಹುಲಿ ರಾಜ ಹುಲಿ ಬೆಟ್ಟದ ಹುಲಿ ಅಂತ ಹೊಡೆದಿರ್ತಾರಲ್ಲ, ಕೇಳ್ರಿ ಹಿಂಗೆ ನೀವೇನಾರು ಗದ್ದಲ ಮಾಡಿರೇನ್ರಿ? ಶಿಕಾರಿಪುರ್ನಾಗ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗೆ ಬರೀ 7,000 ಓಟ್ ಬೀಳ್ತಾವೆ, ಪಕ್ಷೇತರಿಗೆ ಎಷ್ಟು ಬೀಳ್ತಾವ್ರಿ? 78,000 ಬೀಳ್ತಾವೆ. ಅಂದ್ರೆ ಬೇರೆಯವ್ರು ಅಲ್ಲಿ ಸೋಮಣ್ಣ ಪಾಪ ಅಲ್ಲಿ ಯಾರೋ ಒಬ್ಬರು ಪೂಜ್ಯರು ಹಿಡ್ಕೊಂಡು ಆ ಸೋಮಣ್ಣ ಆಡ್ಕೊಂಡು ನಿಂದ್ರಿಸಿ ಕೆಡುತ್ತಾರ. ಇಲ್ಲಿ ನಮ್ಮ ಬೊಮ್ಮಾನ ಕೆಡಲಕ್ಕೆ ಯಾರು ಎಷ್ಟು ರೊಕ್ಕ, ನನಗೆ ಕೆಡಲಕ್ಕೆ ಎಷ್ಟು ರೊಕ್ಕ ಕಳಿಸ್ಯಾರ. ಇನ್ನು ಲೋಕಸಭೆ ಮುಗಿಲಿ ಹೇಳ್ತಾರೆ ಸರ್, ಪಂಚಮ ಸಾಲರಿಗೆ ಹೆಚ್ಚು ಟಿಕೆಟ್ ಕೊಡ್ರಿ ಅಂತ